ಹೆಲೋ ವಿದ್ಯಾರ್ಥಿಗಳೇ, ಸ್ವಾಗತ ಸುಸ್ವಾಗತ ನಮ್ಮ ಒಂದು ಚಾನೆಲ್ಗೆ. ನಾವು ಮೊದಲನೇ ವಿಷಯವಾದ ಕನ್ನಡ ಮಾಡೆಲ್ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೀವಿ. ಇದು ಪಾರ್ಟ್ 8 ವಿಡಿಯೋ ಆಗಿದೆ. ಪಾರ್ಟ್ 7 ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ. ಆ ವಿಡಿಯೋ ನೋಡಬೇಕಾದರೆ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗುತ್ತವೆ. ಆ ಎಲ್ಲ ವಿಡಿಯೋ ನೋಡಿದ ಮೇಲೆ ನಮ್ಮ ಈ ವಿಡಿಯೋ ನೋಡ್ರಿ, ಯಾಕಂದರೆ ನಿಮಗೆ ಲೈನ್ ಸರಿ ಗೊತ್ತಾಯ್ತದು. ಮಾಡೆಲ್ ಕ್ವಶನ್ ಪೇಪರ್ ಯಾವ ಕ್ವಶನ್ ಫಸ್ಟ್, ಸೆಕೆಂಡ್, ಥರ್ಡ್ ಎಲ್ಲ ಬಿಡಿಸಿದ್ದೇನೆ ಈಗಾಗಲೇ. ಛಂದಸ್ಸು, ವ್ಯಾಕರಣ ಎಲ್ಲ. ಈಗ ಪತ್ರ ನೋಡ್ರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಯಾಕಂದರೆ ಇಂಥದ್ದು ಇನ್ನೊಂದು ಪೇಪರ್ ಬಿಡಿಸಿರಿದ್ದೆವು 24 ತಾರೀಕಿಗೆ ಲೈವ್ ಬಂದಿಗಸು. ಮತ್ತು ಅವತ್ತು ಎಲ್ಲ ಇಂಪಾರ್ಟೆಂಟ್ ಆದ ಗ್ರಾಮರ್ ಕೂಡ ಹೇಳ್ತಾ, ಮತ್ತು 3 ಮಾರ್ಕ್ಸಿಂದು ಸಂದರ್ಭ ಸಾರಸ್ಯಗಳು ಯಾವ ಕೇಳ್ಬೋದು, 1 ಮಾರ್ಕ್ಸಿಂದು ಕಥೆಕಾರರ ಪರಿಚಯ ಎಲ್ಲ ಕೂಡ ಅವತ್ತು ಹೇಳ್ತೇನೆ. ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಡ್ರಿ, ಇವಾಗ ಕ್ವಶನ್ ನೋಡೋದಾದ್ರೆ, ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ನಿಮಗೆ ಹೆಂಗೆ ಅಂಕಗಳು ಸಿಗ್ತಾವೆ? ಟೋಟಲ್ 5 ಮಾರ್ಕ್ಸಿನ ಪತ್ರ ಇರ್ತದೆ ನಿಮ್ಮ ಕನ್ನಡ. ಆದರೆ ಅಂಕಗಳು ನಿಮ್ಮದು ಹೆಂಗೆ ಕೊಡ್ತಾರ ಅಂತ ಇಲ್ಲಿ ಕೊಟ್ಟಿದ್ದ ನೋಡ್ರಿ. ಅಂಕ ಸೂಚಿ ಇಂದ ಮತ್ತು ಗೆ ಯಾರಿಂದ ಮತ್ತು ಯಾರಿಗೆ ಬರ್ಲಿತ್ರಿ, ವಿಳಾಸ, ಸಂಬೋಧನೆ ಮತ್ತು ವಿಷಯ ಏಟು ಬರೆದ್ರೆ 1 ಮಾರ್ಕ್ಸ್ ಸಿಗ್ತದೆ. ಪತ್ರದ ಒಡಲು, ವಿಷಯ, ನಿರೂಪಣೆ ಮಾಡಿ ಬರೀತೀರಿ ನೋಡ್ರಿ, ಅದಕ್ಕೂ 2 ಮಾರ್ಕ್ಸ್ ಸಿಗ್ತಾವೆ. ವಂದನೆಗಳಿಂದ, ಮುಕ್ತಾಯ, ಇಂದ, ಸಹಿ, ಸ್ಥಳ, ದಿನಾಂಕ ಎಲ್ಲ ಹಾಕಿದ್ರೆ ಅಂದ್ರೆ 1 ಮಾರ್ಕ್ಸ್. ಅದಕ್ಕೂ ಭಾಷೆ ಶೈಲಿಗೆ 1 ಮಾರ್ಕ್ಸ್ ಸಿಗ್ತಾವೆ. ಖಾಸಗಿ ಪತ್ರ ಅದು ಏನಾಯ್ತು, ವ್ಯವಹಾರಿಕ ಪತ್ರಕ್ಕೆ, ಇದು ಖಾಸಗಿ ಪತ್ರಕ್ಕೆ ಭೀ ಸೇಮೆ. ಇದು 44ನೇ ಕ್ವಶನ್ ನೋಡ್ರಿ. ನಿಮ್ಮನ್ನು ದಾವಣಗೆರೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ವೆಂಕಟೇಶ್ ಎಂದು ಭಾವಿಸಿಕೊಂಡು ಬರಗಾಲ ಉಂಟಾದ ನಿಮಿತ್ತ ಪರಿಹಾರ ನೀಡಬೇಕೆಂದು ನಿಮ್ಮ ಜಿಲ್ಲಾಧಿಕಾರಿಗೆ ಒಂದು ಪತ್ರ ಬರೆಯಿರಿ. ಉತ್ತರ ನೋಡೋದಾದರೆ, ಇವರಿಂದ ವೆಂಕಟೇಶ್ ಸರ್ಕಾರಿ ಪ್ರೌಢಶಾಲೆ ದಾವಣಗೆರೆ, ಅದ್ರ ಬಾಜು ಡೇಟ್ ಬರೀಬೇಕು. ಇವರಿಗೆ ಯಾರಿಗೆ ಬರ್ಲತ್ರಿ? ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ, ಮೀನು ವಿಧಾನಸೌಧ ದಾವಣಗೆರೆ. ಸಂಬೋಧನೆ ಮಾಡಬೇಕು ಮೊನ್ನೆರೆ ಅಂತ. ವಿಷಯ ಬರಬೇಕಾದ್ರೆ ಕೆಳಗೆ ಬರಗಾಲ ಉಂಟಾದ ನಿಮಿತ್ತ ಪರಿಹಾರ ನೀಡುವ ಕುರಿತು ಅಂತ. ಏನಿಲ್ಲ ಮ್ಯಾಲೆ ಸಬ್ಜೆಕ್ಟ್ ಇರ್ತದೆ, ಅದನ್ನೇ ಹಾಕಬೇಕಿಲ್ಲಿ. ಬರಗಾಲ ಉಂಟಾದ ನಿಮಿತ್ತ ಪರಿಹಾರ ಕುರಿತು ಅಂತ. ಕೆಳಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸುವುದೇನೆಂದರೆ, ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಬರಗಾಲ ಎಂದು ಘೋಷಿಸಲಾಗಿದೆ. ಆದರೆ ಇಲ್ಲಿಯವರೆಗೂ ನಮ್ಮ ಊರಿನ ಯಾವುದೇ ನಾಗರಿಕರಿಗೂ ಪರಿಹಾರ ಹಣ ಬಂದಿಲ್ಲ. ದಯಾಳುಗಳಾದ ತಾವು ಆದಷ್ಟು ಬೇಗನೆ ಪರಿಹಾರ ಕ್ರಮಗಳನ್ನು ಕೈಗೊಂಡು ನಮ್ಮ ಸುಗಮ ಜೀವನಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇಲ್ಲಿ ಒಂದು ಅನುಗಳೊಂದಿಗೆ ಇತಿ ನಮ್ಮ ನಂಬುಗೆ, ಇತಿ ನಿಮ್ಮ ವಿದ್ಯಾರ್ಥಿ ಹಾಕ್ರಿ ನಡೀತದೆ. ಇಲ್ಲ ಇತಿ ತಮ್ಮ ನಂಬುಗೆ ಹಾಕ್ರಿ. ಇದು ಹೊರೆ ಬಡ್ಲತ್ತಿರಲ್ಲ ಜಿಲ್ಲಾಧಿಕಾರಿ. ಹೊರ ವಿಳಾಸ ಹಾಕ್ರಿ ಇವರಿಗೆ, ಇವರಿಂದ ಹೊರ ಪರಿಚಯದು. ಅಥವಾ ಅದಾಗ ನೋಡ್ರಿ 2 ಕ್ವಶನ್ ಕೇಳ್ತಾರೆ. ಒಂದು ಖಾಸಗಿ, ಒಂದು ವ್ಯವಹಾರ. ಅದರ ಒಂದು ಬರಿಬೇಕು ನಿಮಗೂ. ಖಾಸಗಿನೇ ನನ್ನ ಸಭೆ ನಿಜಿ ಮುಖಪಾದರೆ ಬರೋದಾಗಲಿ, ಜಿಲ್ಲಾಧಿಕಾರಿಗೆ, ಪಂಚಾಯತಿಗೆ ಬರೋದಾಗಲಿ, CMಗೆ ಬರೋದಾಗಲಿ, ಇಂಥ ಈಸಿ ಇರ್ತಾವೆ. ನೋಡ್ರಿ ಈಗ ನೋಡಮಿ. ನಿಮ್ಮನ್ನು ದಾವಣಗೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಶಿವಶಂಕರ್ ಎಂದು ಭಾವಿಸಿಕೊಂಡು ನಿಮ್ಮ ಪರೀಕ್ಷಾ ಸಿದ್ಧತೆಯನ್ನು ಕುರಿತು ರಾಮನಗರದಲ್ಲಿರುವ ನಿಮ್ಮ ದೊಡ್ಡಪ್ಪನವರಿಗೆ ಒಂದು ಪತ್ರ ಬರೆಯಿರಿ. ಅದು ಹೆಂಗೆ ಬರೀತೀರಿ ನೋಡ್ರಿ. ಇವರಿಂದ ಶಿವಶಂಕರ್ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ದಾವಣಗೆರೆ, ದಿನಾಂಕ ಅದ್ರ ಕೆಳಗೆ ಬರ್ತದೆ. ಪೂಜ್ಯ ತೀರ್ಥರೂಪ ಸಮಾನರಾದ ದೊಡ್ಡಪ್ಪನವರಿಗೆ ನಿಮ್ಮ ಮಗ ಶಿವಶಂಕರ್ ಮಾಡುವ ಶ್ರೀ ಸಾಷ್ಟಾಂಗ ಪ್ರಣಾಮಗಳು ಅಂತ ಒಂದು ಹೆಡಿಂದ ಬರಬೇಕು. ಅದು ಸರಕ್ಕೆ 1 ಮಾರ್ಕ್ಸ್ ಸಿಗ್ತದೆ ನಿಮಗೆ. ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ, ಅಲ್ಲಿ ನೀವು ಕ್ಷೇಮವಾಗಿದ್ದೀರಿ ಎಂದು ಭಾವಿಸಿರುತ್ತೇನೆ. ದೊಡ್ಡವರಿಗೆ ನಮಸ್ಕಾರಗಳು. ನನ್ನ ವಿದ್ಯಾಭ್ಯಾಸವು ಕೂಡ ಉತ್ತಮವಾಗಿ ನಡೆಯುತ್ತಿದೆ. ದಿನಾಂಕ 25/3/2023ರಿಂದ ನನ್ನ SSLC ವಾರ್ಷಿಕ ಪರೀಕ್ಷೆಗಳು ಆರಂಭವಾಗುತ್ತಿದ್ದು ಅದಕ್ಕೆ ಅತ್ಯುತ್ತಮವಾಗಿ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇನೆ. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಓದುತ್ತಿದ್ದೇನೆ. ನೀವು ಅಂದುಕೊಂಡಂತೆ 100% ಫಲಿತಾಂಶ ಪಡೆಯುವ ಭರವಸೆಯನ್ನು ನೀಡುತ್ತಿದ್ದೇನೆ. ನಿಮ್ಮ ಆಶೀರ್ವಾದ ಇರಲಿ. ತಂಗಿಯಾದ ಕೃತಿಕಾಗೆ ನನ್ನ ಆಶೀರ್ವಾದಗಳು. ಅವಳನ್ನು ಚೆನ್ನಾಗಿ ಓದಿಕೊಳ್ಳಲು ತಿಳಿರಿ. ನಾವಿಬ್ಬರು ನಿಮಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೇವೆ. ಆಶೀರ್ವಾದ ಬಯಸುತ್ತಾ ಪರಿಣಾಮಗಳೊಂದಿಗೆ ಅಂತ ಲಾಸ್ಟಿಗೆ ಬರೀಬೇಕು. ಇತಿ ನಿಮ್ಮ ಪ್ರೀತಿಯ ಮಗ ಬರಬೇಕು. ಶಿವಶಂಕರ್, ಅಂಚೆ ವಿಳಾಸ ಇಲ್ಲಿ ಹಾಕಬೇಕು. ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಪ್ರಬಂಧ ಬರೆಯೋದು ಹೇಗಂತ ಹೇಳ್ತೇವೆ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೇ ಹೋಗ್ಬೇಕು. ಇವತ್ತು ಈ ವಿಡಿಯೋ ಇಲ್ಲಿ ತನಕ ನೋಡ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ನಡಲ್. ಸಬ್ಸ್ಕ್ರೈಬ್ ಮಾಡ್ಬೇಕಂದ್ರೆ ಮಾಡಬೇಕೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಯಾಕಂದರೆ ಇಂಥ ಒಳ್ಳೆ ವಿಡಿಯೋಗಳು ಬರ್ತಾ ಇರ್ತಾವೆ ನಿಮ್ಮ ಸಲಗೆ. ನೀವು ಅಂದ್ರೆ ಸಬ್ಸ್ಕ್ರೈಬ್ ಮಾಡಲ್ಲ ಹೊಂಟ್ರಿ, ಗಬ್ದಿಸಿ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಎಲ್ಲ ವಿಷಯದ ಇಂಥದ್ದೇ ಮಾಡೋ ಕ್ವಶನ್ ಬಿಡಿಸ್ಲಾಕ ಬರ್ತದೆ. ಟೆನ್ಷನ್ ತೊಗೊಂಡ್ಬಿಟ್ರೆ ಕಡೆಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲೆ ನೋಟಿಫಿಕೇಶನ್ ಆನ್ ಮಾಡಿರಿ.